ಆ ತಿಕ್ಕು ಗ್ರೇವಿ ನೋಡ್ತಾ ಇರೋ ಅಷ್ಟು ಟೆಂಪ್ಟಿಂಗ್ ಆಗಿದೆ. ಈ ಐಟಮ್ ಅಂತೂ ಮಸಾಲಾ ಬ್ಲಾಸ್ಟ್ ಅಂತಾನೆ ಹೇಳ್ಬೋದು. ಮುದ್ದೆಗಂತೂ ಒಳ್ಳೆ ಕಾಂಬೋ, ಸೂಪರ್ ಆಗಿದೆ, ತಿನ್ನಕ್ ಚೆನ್ನಾಗಿರುತ್ತೆ. ಬಟ್ ಪೀಸೇ ಸಿಗಲ್ಲ. ನಾಟಿ ಕೋಳಿ ತಿಂದಿದವರಿಗೆ ಬ್ರಾಯ್ಲರ್ ಕೋಳಿ ತಿಂದಿದವರಿಗೆ ನಾಟಿ ಕೋಳಿ, ಇವೆರಡೂ ತಿಂದಿರೋರಿಗೆ ಡಕ್ಕು ಕೂಡ ಸಿಗುತ್ತೆ. ಹೋದ್ರೆ ಒಂದೊಳ್ಳೆ ನಾಟಿ ಕೋಳಿ ಗ್ರೇವಿ ಕುಡಿಬೇಕು ಅನ್ಕೊಂಡೆ. ಪೀಸ್ ಅಂತೂ ನಾಟಿ ಕೋಳಿಲಿ ಹುಡುಕಿ ತಿನ್ಬೇಕು. ಅವರೇ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ಬೇಡ, ಅದು ಜಾಸ್ತಿ ಸ್ಪೈಸಸ್ ಹಾಕ್ಬಿಟ್ಟಿದ್ದಾರೆ. ಅಯ್ಯೋ ಚೆಲ್ಲೋಯ್ತು ಗುರು. ಎಲ್ಲರೂ ನಮಸ್ಕಾರ, ನಾನು ಸಂತ. ಇವತ್ತು ನಾನಿದ್ದೀನಪ್ಪ ಅಂದ್ರೆ ಬೆಂಗಳೂರಿಂದ ಎಕ್ಸಾಕ್ಟ್ ಆಗಿ 40 ಕಿಲೋಮೀಟರ್ ಆರೋಹಳ್ಳಿ ತಟ್ಟಕೆರೆ ಅನ್ನೋ ಒಂದು ಜಾಗದಲ್ಲಿ ನೇಚರ್ ಮಧ್ಯೆ ರನ್ ಮಾಡ್ಕೊಂಡ್ ಬರ್ತಾರಂತ ಒಂದು ದಾಬಾಗೆ ಬಂದಿದ್ದೀನಿ. ದಾಬದ ಹೆಸರಪ್ಪ ಅಂತಾರೆ ಸ್ವರ್ಗ ಅಡ್ಡ ಅಂತ. ಇಲ್ಲೇನಪ್ಪ ಸ್ಪೆಷಲ್ ಅಂತಂದ್ರೆ ಈ ನಾಟಿ ಕೋಳಿನ ಲೈವ್ ಅಲ್ಲಿ ಇಟ್ಟಿರ್ತಾರೆ. ನಿಮ್ಗೆ ಯಾವ ಕೋಳಿ ಬೇಕೋ ಆ ಕೋಳಿನ ಚೂಸ್ ಮಾಡ್ಕೊಂಡ್ರೆ 4 ವೆರೈಟಿಯ ಡಿಶಸ್ ನ ಮಾಡ್ಕೊಡ್ತಾರೆ. ಅದರಲ್ಲಿ ಉಪ್ಪು ಕರಿ ಅನ್ನೋದು ಸಿಕ್ಕಾಬಟ್ಟೆ ಫೇಮಸ್. ಅದನ್ನ ಟ್ರೈ ಮಾಡಕ್ಕಂತಾನೆ ಬೆಂಗಳೂರು ನಿಯರ್ ಬೈ ಅಂತ ಆನೆಕಲ್ಲು ಮತ್ತೆ ಈ ಕನಕಪುರ ಮೇನ್ ರೋಡ್ ಇಂದ ಸಿಕ್ಕಾಬಟ್ಟೆ ಜನ ಬರ್ತಾರೆ. ನಾವು ಕೂಡ ಮೇನ್ ಆಗಿ ಅದನ್ನೇ ಟ್ರೈ ಮಾಡಕ್ಕೆ ಬಂದಿರೋದು. ಅದ್ರ ಜೊತೆಗೆ ಬಾತ್ ಕೋಳಿ ಕೂಡ ಸಿಗುತ್ತೆ. ಬಾತ್ ಕೋಳಿನ ಲೈವ್ ಅಲ್ಲಿ ಕಟ್ ಮಾಡಿ ಅದ್ಲೂ ಕೂಡ ಗ್ರೇವಿ ಮಾಡಿ ಕೊಡುವಂತದ್ದು. ನಾವಿಲ್ಲಿ ಮೇನ್ ಆಗಿ ಈ ನಾಟಿ ಕೋಳಿ ಮತ್ತೆ ಈ ಬಾತ್ ಕೋಳಿನ ಚೂಸ್ ಮಾಡಿ ಟೇಸ್ಟ್ ಮಾಡಕ್ಕೆ ಬಂದಿದ್ದೀವಿ. ಬನ್ನಿ ಹೋಗಿ ಫುಡ್ಸ್ ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಹೊಸ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಒಂದೊಳ್ಳೆ ನಾಟಿ ಕೋಳಿನ ಇಡಿಸ್ಬಿಟ್ಟು ಟ್ರೈ ಮಾಡೋಣ. ಜಸ್ಟ್ ಜಾಗಕ್ಕೆ ಬಂದಿದ್ವಿ. ಏನ್ ಕಾನ್ಸೆಪ್ಟ್ ಅಂದ್ರೆ ಇಲ್ಲಿ ಕೋಳಿ ಸಿಗುತ್ತೆ. ಆ ಕೋಳಿನ ಇಲ್ಲಿ ಬಂದು ಕಸ್ಟಮರೇ ಚೂಸ್ ಮಾಡ್ಬೇಕಂತೆ. ನಾವಲ್ಲಿ ಅವ್ರನ್ನ ಕೇಳೋಣ ಯಾವ ತರ ಕೋಳಿ ಸಿಗುತ್ತೆ ಅಂತ. ಕೇಳ್ಬಿಟ್ಟು ನಾವೊಂದು ಚೂಸ್ ಮಾಡೋಣ. ನಮ್ಗೆ ಕುಕ್ ಮಾಡ್ಕೊಡ್ತೀರಲ್ವಾ? ಹೌದು ಸರ್. ಓಕೆ. ಕೋಳಿ ಇಲ್ಲಿ ಅಷ್ಟೊಂದು ಕೋಳಿ ಇದೆಯಲ್ಲ, ಯಾವ ಕೋಳಿ ನಿಮ್ಮ ಹತ್ರ ಸಿಗುತ್ತೆ? ನಮ್ಮಲ್ಲಿ ಮೈಸೂರು ನಾಟಿ, ಆಮೇಲೆ ಮೈಸೂರು ನಾಟಿಯಲ್ಲೇ ಒಂದು ಸ್ಪೆಷಲ್ ಮೊಟ್ಟೆ ಕೋಳಿನ ಒಂದು ಬಂದಿದೆ. ಅದು ಹೊಸದು ಕಳಿಸಿದ್ದಾರೆ. ಈಗ ನೋಡ್ತಾ ಇರೋದು ಅದ್ರದ್ದು ಖಾಲಿ ಆಗಿದೆ. ಈ ಕೋಳಿಗಳು ಐತೆ. ಇದು ಸೇಮ್ ನಾಟಿ ಇದ್ರಲ್ಲೇ ಮೊಟ್ಟೆ ಕೋಳಿಗಳಿದು. ಮೊಟ್ಟೆ ಕೋಳಿಗಳು ನೋಡ್ತಾ ಇದ್ರೆ ಅಲ್ಲಿ ನ್ಯಾಚುರಲ್ ನಿಮ್ಗೆ ಹಂಗೆ ಗೊತ್ತಾಗ್ತೈತೆ. ಅದು ಮೈಸೂರು ನಾಟಿನ? ಮೈಸೂರು ನಾಟಿಯಲ್ಲೇ ಮೊಟ್ಟೆ ಕೋಳಿ. ಮೈಸೂರು ನಾಟಿ ಬೇರೆ ಇದು ಬರ್ತೈತೆ ನಾಟಿ ಇದು. ಇದು ಕೋಳಿಯಲ್ಲೇ ಅಲ್ಲಿ ನೋಡಿ ಮೊಟ್ಟೆ ಕೋಳಿನೇ. ಎಲ್ಲ ಮೊಟ್ಟೆ ಇಕ್ಕದೆ ಒರಿಜಿನಲ್ ನಾಟಿ ಮೊಟ್ಟೆನೆ. ಯಾವ್ದು ಕೋಳಿ ಬೇಕು ಕಸ್ಟಮರ್ ನೀವು ಬಂದು ಅಲ್ಲೇ ಚೂಸ್ ಮಾಡ್ಕೋಬಹುದು. ಒಂದ್ ಕೋಳಿ ಇಡೀ ನಮ್ಗೆ ನೋಡೋಣ. ನಮ್ ಕುಕ್ ಮಾಡ್ಕೊಡ್ತೀರಾ ಇದನ್ನ? ಬುಕ್ ಮಾಡಿ. ಎಷ್ಟು ಕೆಜಿ ಇದು? ಇದು ಮೊಟ್ಟೆ ಕೋಳಿ. ಇದು ಮೊಟ್ಟೆ ಕೋಳಿ ಹೆಂಗೆ ಕೆಜಿ? ಮೊಟ್ಟೆ ಕೋಳಿ 1000 ರೂಪಾಯಿನ ಸರ್? 1000 ರೂಪಾಯಿ. ಇದೊಂದು 1.5 ಕೆಜಿ 2 ಕೆಜಿ 1.5 ಬರ್ತೈತೆ. 1.5 2 ಕೆಜಿ ಬರುವಂತದ್ದು. ಇದು ಹುಂಜ ಸಿಗಲ್ಲ ನಿಮ್ಮ? ಹುಂಜ ಸಿಗ್ತೈತೆ. ಈಗ ಸ್ಟಾಕ್ ಖಾಲಿ ಆಗಿದೆ. ಹುಂಜ ಬರ್ತೈತೆ. ಈವ್ನಿಂಗ್ ಬರ್ತೈತೆ. ಫುಲ್ ಖಾಲಿ ಆಗ್ಬಿಡ್ತೈತೆ ಸರ್. ವೀಕ್ಲಿ ಒನ್ ಟೈಮ್ ಆಗ್ತಾ ಇರ್ತೀವಿ. ವೀಕ್ಲಿ ಒನ್ ಟೈಮ್ ಬರುತ್ತೆ. ಕಸ್ಟಮರ್ ಬಂದು ಚೂಸ್ ಮಾಡಿ. ಕಸ್ಟಮರ್ ಚೂಸ್ ಎಲ್ಲ ಖಾಲಿ ಆಗ್ತಾನೆ ಇರ್ತೈತೆ ಸರ್. ಓಕೆ. ಯಾವ್ದು ಬೇಕಾ ಚೂಸ್ ಮಾಡ್ಕೋಬಹುದು. ಅವ್ರದ್ದು ಚಾಯ್ಸ್ ಸರ್. ಯಾವ್ದು ಬೇಕೋ ಅವ್ರು ಯಾವ ಕೋಳಿನ ಚೂಸ್. ನೀವು ಕೇಳ್ತಿರಲ್ಲ ಈ ಕೋಳಿ ಹಿಡೀರಿ ಅಂತಂದ್ರೆ ಈ ಕೋಳಿ ನೀವು ಯಾವ್ದು ಚೂಸ್ ಮಾಡ್ತೀರೋ ಆ ಕೋಳಿನ ಹಿಡಿದು ಕೊಡೋದು. ಅಲ್ಲಿ ಬ್ಯಾಗ್ ಅಲ್ಲಿ ಕ್ಲೀನಿಂಗ್ ಸರ್. ಇದು ಹಿಡಿದ ತಕ್ಷಣ ಅಲ್ಲಿ ಮಿಷಿನ್ ಅಲ್ಲಿ ನಾವು ತೂಕ ಹಾಕ್ತೀವಿ. ಇದು ವೇ ಮಾಡೋಣ ಬನ್ನಿ. ಒಂದು 400 ಬರುತ್ತೆ. 400 ಬರ್ತೈತೆ ಸರ್. ಓಕೆ. ಇದು ಫುಲ್ ಕೋಳಿ ತಗೊಂಡ್ರೆ 400 ಅಂದ್ರೆ 1400 ರುಪೀಸ್. ಕೆಜಿ ಲೆಕ್ಕದಲ್ಲಿ, ಗ್ರಾಮ್ ಲೆಕ್ಕದಲ್ಲಿ 100 ಗ್ರಾಮ್ಗೆ 100 ರೂಪಾಯಿ. 1 ಕೆಜಿ ತಗೊಂಡ್ರೆ 1000 ರೂಪಾಯಿ. ಓಕೆ. ಇದು 1400 ರೂಪಾಯಿ. ಇದೆಲ್ಲ ನೀವು ಹೇಳೋದಲ್ಲ ಸೂಪು ಪ್ಲಸ್ ಉಪ್ಪು ಕರಿ, ಆಮೇಲೆ ಗ್ರೇವಿ ಅದೇ ಮಸಾಲಾ ಪ್ಲಸ್ ಮೊಸರು ಒಗ್ಗರಣೆ. ಅದು ಸಪರೇಟ್ ಕಾನ್ಸೆಪ್ಟ್. ಲಾಸ್ಟ್ ಅಲ್ಲಿ ಮೊಸರಲ್ಲಿ ಒಗ್ಗರಣೆ ಮಾಡಿ ಅದು ಲಾಸ್ಟ್ ಅಲ್ಲಿ ಎಲ್ಲ ಮಣ್ಮಡಿಕೆಯಲ್ಲೇ ನಾವು ಕೊಡೋದು. ಪ್ರತಿಯೊಂದು ಮಣ್ಮಡಿಕೆ. ಸೂಪು ಅದೇ, ನಮ್ದು ಉಪ್ಪು ಕರಿನ ಅದ್ರಲ್ಲೇ ಕೊಡೋದು, ಮಸಾಲೆನೇ ಅದ್ರಲ್ಲೇ ಕೊಡೋದು, ಪ್ಲಸ್ ಇದು ಮೊಸರು ಒಗ್ಗರಣೆನ ನಾವು ಮಡಿಕೆ. ಇದು ಬಾತ್ ಕೋಳಿ ಆಚೆ ನೋಡ್ತಾ ಇದ್ದೆ, ಅದು ಐತೆ ಸರ್ ನಮ್ಗೆ. ಅದು ಕೆಜಿ ನಮ್ಗೆ 700 ಸರ್. 700. ಓಕೆ. ಇದು ಬಿಟ್ರೆ ಇನ್ನೆಲ್ಲ ಮೊಳಗಿಲ್ಲ ಎಲ್ಲ ಏನಿಲ್ಲ. ಜಸ್ಟ್ ಕೋಳಿ ಐಟಮ್ಗಳು, ಹುಂಜ ಕೋಳಿ ಎಲ್ಲ ಐತೆ ನಮ್ಮಲ್ಲೇ. ಕೋಳಿ ಪ್ಲಸ್ ಮಟನ್ ಚಿಕನ್ ಎಲ್ಲ ಐಟಮ್ಗಳು ಅಲ್ಲೇ ಇರ್ತೈತೆ. ಮಟನ್ ಚಿಕನ್ ಎಲ್ಲಿಂದ ಸೋರ್ಸ್ ಮಾಡ್ತೀರಾ? ನಾವು ಈ ಕಡೆ ಕನಕಪುರ ಎಂದು ಬರ್ತೈತೆ. ಕನಕಪುರ ನಾಟಿನ ಡೈಲಿ ಅವರೇ ಡೈಲಿ ಏನು ನಾವೇ ಹೋಗಿ ಅಲ್ಲಿ ಚೂಸ್ ಮಾಡಿ ನೋಡ್ಬಿಟ್ಟು ಒರಿಜಿನಲ್ ನಾಟಿ ಇದನ್ನೇ ನಾವು ಮಾಡಿ ಎತ್ಕೊಬಹುದು. ಫಾರಂ ಗಿರಂ ಮಟನ್ ಗಿಟನ್ ಎಲ್ಲ ತರ್ಸಲ್ಲ ಸರ್. ಅದಕ್ಕೆ ನಮ್ ಇದ್ರಲ್ಲಿ ಏನಂದ್ರೆ ಅವತ್ತಿಂದ ಇದು ಏನಾಗುತ್ತೋ ಅವತ್ತಿನ ಐಟಮ್ ಅವತ್ತೇ ಫ್ರೆಶ್ ತಗೊಂಡ್ಬರೋದು. ಈವ್ನಿಂಗ್ ಟೈಮ್ ಅಲ್ಲಿ ಏನಾದ್ರು ಇದಾಯ್ತಂದ್ರೆ ಅದನ್ನ ನಾವು ಯೂಸ್ ಮಾಡಲ್ಲ ಅಷ್ಟೇ. ಸರಿ, ನಮ್ಗೆ ಇದನ್ನ ಹೊಡೆದ್ಬಿಟ್ಟು ರೆಡಿ ಮಾಡಿಸ್ಕೊಡಿ. ಓಕೆ ಸರ್. ಎಸ್, ಜಾಗಕ್ಕೆ ಬಂದು ಸೆಟಲ್ ಆದ್ವಿ. ಆಲ್ರೆಡಿ ಕೋಳಿ ಹಿಡಿದು ಅವ್ರಿಗೆ ಕುಕಿಂಗ್ ಮಾಡಕ್ ಹೇಳಿದೀನಿ. ಮತ್ತೆ ವೆಜ್ ಕೂಡ ಸಿಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಆರ್ಡರ್ ಮಾಡಬೇಕು. ಸರ್ ಬನ್ನಿ. ನಮಸ್ತೆ ಸರ್. ಇದು ನಾನ್ ವೆಜ್. ಓಕೆ. ನಾನು ಕೋಳಿ ಹೇಳಿದೆ, ಅದರಲ್ಲಿ ನೀವು ಉಪ್ಪು ಕರಿ ಮಾಡ್ತೀರಾ? ಉಪ್ಪು ಕರಿ ಗ್ರೇವಿ ಮಾಡ್ತೀರಾ? ಸೂಪು ಜೊತೆಗೆ
ಸೂಪ್ ಜೊತೆಲೆ ಮಸಾಲೆ ಮಾಡ್ತೀವಿ. ಅದೇ ಮೊಸರುದೇನೋ ಕೊಡ್ತೀರಾ? ಆಮೇಲೆ ಮಸಾಲೆ ಇದು ಮೊಸರು ಒಗ್ಗರಣೆ ಮಾಡ್ಕೊಡ್ತೀವಿ. ಒಗ್ಗರಣೆ ಮಾಡ್ಕೊಡ್ತೀರಾ? ಓಕೆ. ಅದ್ರ ಜೊತೆಗೆ ವೆಜ್ ಇದೆ ಅಂದ್ರಲ್ಲ, ಏನೇನಿದೆ ವೆಜ್? ವೆಜ್ ಅಲ್ಲೇ ನಮಗೆ ಆನಿಯನ್ ಪಕೋಡ ಐತೆ, ಆನಿಯನ್ ಪಕೋಡ, ಮಶ್ರೂಮ್ ಐತೆ, ಓಕೆ, ಮಶ್ರೂಮ್ ಪೆಪ್ಪರ್ ಡ್ರೈ ಐತೆ, ಓಕೆ, ಪನ್ನೀರ್ ಐತೆ, ಓಕೆ, ಪನ್ನೀರ್ ಮಂಚೂರಿ ಐತೆ, ಓಕೆ, ಆಮೇಲೆ ಪಾಪ್ಕಾರ್ನ್ ಐತೆ, ಸುಮಾರು ಐಟಮ್ ಇದೆ. ಓಕೆ. ಅದ್ರಲ್ಲಿ ಬೆಸ್ಟ್ ಇರೋದು ಮಸಾಲ ಐತೆ, ಪೀನಟ್ ಮಸಾಲ. ಓಕೆ. ಅದ್ರಲ್ಲಿ ಬೆಸ್ಟ್ ಇರೋದು ಒಂದು 2 ಐಟಮ್ ಕೊಟ್ಬಿಡಿ. ಡಕ್ಕು ನಾವು ಚೂಸ್ ಮಾಡಿದ್ವಲ್ಲ, ಅದು ಪ್ರಿಪೇರ್ ಆಗ್ತಾ ಇದೆಯಾ? ಡಕ್ಕು ಮತ್ತೆ ಇದರಲ್ಲಿ ಚಿಕನ್ ಅಲ್ಲಿ ಏನೇನು ಬರುತ್ತಲ್ಲ 4 ಐಟಮು, ಅದ್ರ ಜೊತೆಗೆ 1-2 ಸ್ಟಾರ್ಟರ್ಸ್ ವೆಜ್ ಅಲ್ಲಿ ತಗೊಂಡ್ಬಿಡಿ ಸರ್. ಎಸ್, ಐಟಮ್ ಆರ್ಡರ್ ಮಾಡಿದ್ವಲ್ಲ, ಆಲ್ರೆಡಿ ಚಿಕನ್ ನಾನು ಸೆಲೆಕ್ಟ್ ಮಾಡಿ ಕಳಿಸಿದ್ದೆ, ಅದು ಪ್ರಿಪೇರ್ ಆಗ್ತದೆ ಚಿಕನ್ ಮತ್ತೆ ಡಕ್ಕು. ಅದ್ರ ಜೊತೆಗೆ ವೆಜ್ ಹೇಳಿದ್ನಲ್ಲ, ವೆಜ್ ತಗೋಬರ್ತಾರೆ, ತಗೋಬರ್ಲಿ, ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಉಪ್ಪು ಕರಿ ಯಾವುದು? ಸೂಪು ಸರ್. ಸೂಪು, ನಾಟಿ ಕೋಳಿ ಸೂಪು. ನಾಟಿ ಕೋಳಿ ಸೂಪು. ಓಕೆ. ಮಡಿಕೆಲೆ ಕೊಡೋದಾ? ಹೌದು ಸರ್. ಓಕೆ. ಇಷ್ಟು ಕೊಡ್ತೀರಾ ಕ್ವಾಂಟಿಟಿ? ಆರಾಮಾಗಿ ಒಂದು 2-3 ಕುಡಿಬೋದು. ಇದು ಉಪ್ಪು ಕರಿ. ಉಪ್ಪು ಕರಿ ಸರ್. ಓಕೆ. ಹಾಂ, ಕೊಡಿ, ಐಟಮ್ ಕೊಡಿ, ನಾನು ನೋಡ್ಕೊತೀನಿ. ಇದು ಉಪ್ಪು ಕರಿ, ಇದು ಮಸಾಲೆ, ಇದು ಮಸಾಲ, ಇದು ಮೊಸರು, ಇದು ಮೊಸರು ಒಗ್ಗರಣೆ. ಮೊಸರು ಒಗ್ಗರಣೆ. ಚಿಕನ್ ಅಲ್ಲಿ ಕಬಾಬು, ಚಿಕನ್ ಕಬಾಬು, ಚಿಕನ್ ಉರುಬಾಡು, ಇದು ತಲೆ ಮಟನ್, ತಲೆ ಮಾಂಸ, ಮಟನ್ ಫ್ರೈ, ಮಟನ್ ಫ್ರೈ, ಇದು ಬೋಟಿ, ಬೋಟಿ ಗೊಜ್ಜು, ಚಿಕನ್ ಮಸಾಲ, ಚಿಕನ್ ಮಸಾಲ, ಫಿಶ್ ಫ್ರೈ, ಫಿಶ್ ತವಾ ಫ್ರೈ. ಎಷ್ಟು ವೆಜ್ ಅಲ್ಲ ಸರ್? ಹಾಂ, ಪೂರ್ತಿ ವೆಜ್ಜಾ? ಹಾಂ, ವೆಜ್. ಕೊಡಿ 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 ಕೊಡಿ. ಪನ್ನೀರು, ಪನ್ನೀರು, ಪನ್ನೀರ್ ಜಸ್ಟ್ ಪನ್ನೀರ್ ಫ್ರೈನಾ? ಮಂಚೂರಿಯನಾ ಫ್ರೈಯಾ? ಮಂಚೂರಿಯನ್ನು. ಮಶ್ರೂಮು, ಇದು ಬೇಬಿ ಕಾರ್ನ್. ಬೇಬಿ ಕಾರ್ನು. ಲಾಸ್ಟ್ ಇನ್ನು 2 ಐಟಮು ಅವರೇ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ಬೇಡವದು. ಇದು ಮಸಾಲ, ಮಸಾಲ ಪಾಪಡಿ. ಎಸ್, ನಮ್ಮ ಐಟಮ್ ಎಲ್ಲ ಬಂದಿದೆ. ನೀವು ಹತ್ರ ಬಂದರೆ ತೋರಿಸ್ತೀನಿ. ಇಡೀ ಟೇಬಲ್ಲು ಲಿಟ್ರಲಾಗಿ ಫೋನ್ ಇಡೋಕ್ಕೂ ಜಾಗ ಇಲ್ಲ, ಆ ಲೆವೆಲ್ಗೆ ತುಂಬಿಸ್ಬಿಟ್ಟಿದ್ದಾರೆ. ಹತ್ರ ಬನ್ನಿ ತೋರಿಸ್ತೀನಿ. ಎಸ್, ಐಟಮ್ ಎಲ್ಲ ಬಂದಾಗಿದೆ. ಫಸ್ಟು ಇಲ್ಲಿ ನೋಡಿ, ಡಕ್ ಗರಿಲಿ ಉಪ್ಪು ಕರಿ. ಉಪ್ಪು ಕರಿನ ಬರೀ ಜಸ್ಟ್ ಡಕ್ ಫ್ರೈ ಆಯಿತು? ಉಪ್ಪು ಕರಿ, ಉಪ್ಪು ಕರಿ, ಡಕ್ಕಲ್ಲಿ ಮಾಡಿರೋಂಥ ಒಂದು ಉಪ್ಪು ಕರಿ. ಈ ಕಡೆ ಬಂದರೆ ಫಿಶ್ ತವಾ ಫ್ರೈ, ಬೋಟಿ ಗೊಜ್ಜು. ಹಂಗೆ ಇಲ್ಲಿ ಬಂದರೆ ಇದು ಮಟನ್ ತಲೆ ಮಾಂಸ. ಈ ಕಡೆ ಬಂದರೆ ಚಿಕನ್ ಮಸಾಲ ಅಂತ ಕೊಟ್ಟಿದ್ದಾರೆ. ಇದು ಬಂದು ನಾಟಿ ಕೋಳಿಯಲ್ಲಿ ಮಾಡುವಂಥ ಒಂದು ಸೂಪು. ಈ ಕಡೆ ಬಂದರೆ ಇದು ಬಂದು ಮೊಸರು, ಮಜ್ಜಿಗೆ, ಏನಾದ್ರಿ ಮೊಸರು ಒಗ್ಗರಣೆನಾ? ಮೊಸರು ಒಗ್ಗರಣೆ. ಆ ಕಡೆ ಈ ಕಡೆ ಬಂದರೆ ಚಿಕನ್ ಪೆಪ್ಪರ್ ಡ್ರೈ ಅಂತ ಕೊಟ್ಟಿದ್ದಾರೆ. ಕಬಾಬ್ ಕೂಡ ಸಿಗುತ್ತೆ, ಕಬಾಬ್ ಕೂಡ ತೊಗೋಬೋದು. ಇದು ಬಂದರೆ ಈ ಒಂದು ನಾಟಿ ಕೋಳಿಯಲ್ಲೇ ಒಂದು ಗ್ರೇವಿ ಟೈಪಲ್ಲಿ, ಮಸಾಲ ಟೈಪಲ್ಲಿ ಮಾಡಿಕೊಡ್ತಾರೆ, ಚಿಕನ್ ಮಸಾಲ. ಓಕೆ. ಇದು ಬಂದು ಇವರ ಸ್ಪೆಷಲ್ ಐಟಮು, ಚಿಕನ್ ಉಪ್ಪು ಕರಿ ಅಂತ. ನಾವು ಬಿಸಿ ಬಿಸಿಯಾಗಿ ತರಿಸಿದ್ವಿ, ಎಲ್ಲ ಶೂಟು ಟೇಕೆಲ್ಲ ತಗೊಳ್ಳಲು ಆರೋಗಿದೆ. ಅದರಿಂದ ಈ ಕಡೆ ಬಂದರೆ ಇದು ಮಟನ್ನು. ಇದು ಮಟನ್ ಏನಿದು? ಮಟನ್ ಫ್ರೈಯಾ? ಮಟನ್ ಫ್ರೈ. ಇದು ಬಂದು ಪನ್ನೀರು. ಇದು ಬಂದು ಏನಿದು? ಬೇಬಿ ಕಾರ್ನು. ಇದು ಬಂದು ಮಶ್ರೂಮು. ಲಾಸ್ಟಲ್ಲಿ ಮಸಾಲ ಪಾಪಡ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವು ಈ ಐಟಮ್ಗೆ ಬರೋಣ, ಇಲ್ಲಿಂದಲೇ ಶುರು ಮಾಡೋಣ. ಮಟನ್ ಫ್ರೈ ಮೇಲ್ಗಡೆ ಗಾರ್ನಿಷ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಬಿಸಿ ಬಿಸಿ ತಿಂದ್ರಂತೂ ಸೈಕ್ ಇರುತ್ತೆ. ಹಂಗೆ ನೀಟಾಗಿ ಬೇಯಿಸ್ಬಿಟ್ಟು ಅದರಾದಮೇಲೆ ಫ್ರೈ ಮಾಡಿ ಕೊಟ್ಟಿರುವಂಥದ್ದು. ಪೀಸ್ ಅಂತೂ ಕುಕ್ ಆಗಿದೆ, ಒಂದು 70 to 80% ಕುಕ್ ಆಗಿದೆ ಅನ್ಕೊತೀನಿ. ಹಂಗೆ ಸ್ವಲ್ಪ ಗ್ರೇವಿಲಿ ಡಿಪ್ ಹೊಡೆದು ಒಂದು ಬೈಟ್ ಹೋಗೋಣ. ಒಂದು ಫ್ರೈ ಮಾಡಿರ್ತಾರಲ್ಲ, ಸಖತ್ತಾಗಿರುತ್ತೆ. ಮಸಾಲ ಅಂತೂ ಜಾಸ್ತಿ ಅನ್ಸಲ್ಲ, ಒಂದು ಮಿಡ್ ರೇಂಜ್ ಮಸಾಲ. ಲಿಟ್ರಲ್ ಆಗಿ ನಿಮಗೆ ಒಂದು ಸಾಂಬಾರಿಂದ ಒಂದು ಮಟನ್ ತೆಗೆದ್ರೆ ಯಾವ ಥರ ಒಂದು ಫ್ಲೇವರ್ ಇದೆಯೋ ಆ ಒಂದು ಫ್ಲೇವರ್ ಇದೆ. ಲೈಟಾಗಿ ಆ ಒಂದು ಒಗ್ಗರಣೆದು ಫ್ಲೇವರ್ ಗೊತ್ತಾಗುತ್ತೆ. ಪೀಸು 70 to 80% ಬೇಯಿಸಿರ್ತಾರೆ. ಮುಕ್ಕಾಲು ಬೇಯಿಸ್ಬೇಕಾದ್ರೆ ಮುಕ್ಕಾಲು ಬೇಯಿಸ್ಕೊಡ್ತಾರೆ. ಆ್ಯಕ್ಚುಲಿ ಎಲ್ರಿಗೂ ರೆಗ್ಯುಲರ್ ಆಗಿ ಕೊಡೋದು ಇದೇ ರೀತಿ ಅನ್ಕೊತೀನಿ. 70 to 80% ಬೇಯಿಸಿದ್ದಾರೆ. ಚೌ ಅಂತ ಆ ಒಂದು ಪೀಸ್ ಗೊತ್ತಾಗುತ್ತೆ. ಚೆನ್ನಾಗಿದೆ. ತಿಂತ ಒಂದು ಮಸಾಲ ಫ್ಲೇವರು ಜೊತೆಗೆ ಒಂದು ಒಗ್ಗರಣೆ ಫ್ಲೇವರು ಗೊತ್ತಾಗ್ತಾ ಹೋಗುತ್ತೆ. ನಾಟಿ ಕೋಳಿ ಸೂಪು. ಈ ಗಂಟ್ಲು ಥ್ರೋಟ್ ಇನ್ಫೆಕ್ಷನ್ನು, ಈ ಕೆಮ್ಮಲು ಪ್ರಾಬ್ಲಮ್ ಇದ್ರೆ ಹೆಲ್ಪ್ ಆಗುತ್ತೆ, ಸಿಕ್ಕಾಬಟ್ಟೆ ರೆಡ್ಯೂಸ್ ಆಗೋಕ್ಕೆ. ನಾಟಿ ಕೋಳಿ ನನ್ನ ಊರಲ್ಲಿ ಕುಡಿದಿರೋಂಥ ಒಂದು ನೆನಪು. ಅದಾದಮೇಲೆ ಇಲ್ಲೇ ಕುಡಿತಾರೆ. ತುಂಬ ದಿನ ಆಯಿತು ಊರಿಗೆ ಹೋದರೆ ಒಂದು ಒಳ್ಳೆ ನಾಟಿ ಕೋಳಿ ಗ್ರೇವಿ ಕುಡಿಬೇಕು ಅಂದ್ಕೊಂಡೆ. ಬಟ್ ಇಲ್ಲಿ ಆ ಒಂದು ಗ್ರೇವಿನ ಕೊಟ್ಟಿದ್ದಾರೆ. ಫಸ್ಟು ಒಂದು ಲೋಟ ಇಸ್ಕೊಂಡು ಟ್ರೈ ಮಾಡೋಣ. ಆಹಾ, ಒಳ್ಳೆ ಸೂಪು. ಹಂಗೆ ಲೋಟಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಮುದ್ದೆನೂ ಬಂತು. ಸರ್ ತಗೊಬನ್ನಿ. ಮೇನ್ ಕೋರ್ಸು ತಂದೆ ಕೊಟ್ಟಿರಲಿಲ್ಲ, ಲಾಸ್ಟಲ್ಲಿ ತಂದು ಕೊಟ್ಟಿದ್ದಾರೆ. ಮುದ್ದೆ ವೈಟ್ ರೈಸ್ ಅಲ್ಲ, ಅದ್ರ ಜೊತೆ ಗ್ರೇವಿ ಬಂದ್ಬಿಡುತ್ತೆ. ಓಕೆ, ಥ್ಯಾಂಕ್ಸ್ ಸರ್. ನಾವು ಈಗ ಸೂಪ್ನ ಕುಡಿಯೋಣ. ಸ್ವಲ್ಪ ಸಾಲ್ಟಿಯಾಗಿ ಆ ಒಂದು ಲೈಟ್ ಟರ್ಮರಿಕ್ ಫ್ಲೇವರ್ ಜೊತೆಗೆ ಒಂದೊಳ್ಳೆ ಬೆಸ್ಟ್ ಸೂಪು.
ಆ ಒಂದು ಖಾರ ಅಂತೂ ಇಳಿತಾ ಇರುತ್ತೆ ಒಳಗಡೆ. ಮಸಾಲ ಲೈಟ್ ಮಸಾಲ ಜೊತೆಗೆ ಪೆಪ್ಪರ್ ಘಾಟ್ ಲೈಟ್ ಗೊತ್ತಾಗುತ್ತೆ. ಏನಂದ್ರೆ ಇವರು ಚಿಕನ್ ನ ಫಸ್ಟೇ ಬೇಯಿಸ್ಕೊಂಡ್ಬಿಡ್ತಾರೆ. ಬೇಯಿಸಿರುವಂತ ಚಿಕನ್ ನ ತೆಗೆದು ಆ ಒಂದು ಸ್ಟಾಕ್ ಇರುತ್ತಲ್ಲ, ಸ್ಟಾಕ್ ಮತ್ತೆ ಲೈಟ್ ಆಗಿ ಒಗ್ಗರಣೆ ಹಾಕ್ಬಿಟ್ಟು ಪೆಪ್ಪರ್ ಗಿಪ್ಪರ್ ಜೋರ ಹಾಕ್ಬಿಟ್ಟು ಮಾಡಿ ಕೊಡುವಂತ ಒಂದು ಸೂಪು. ನೆಕ್ಸ್ಟ್ ಇನ್ನೇನಿದೆ, ಉಪ್ಪು ಕರಿ ಟ್ರೈ ಮಾಡೋಣ. ಚಿಕನ್ ಉಪ್ಪು ಕರಿ, ಉರುಬಾಡ್ ಅಂತ ಕೂಡ ಕರೀತಾರೆ. ಇಲ್ಲಿನ ಒಂದು ಫೇಮಸ್ ಐಟಮು. ಹಂಗೆ ತಗೊಂಡು ಪ್ಲೇಟ್ಗೆ ಹಾಕೊಳ್ಳೋಣ. ಒಂದು ದೊಡ್ಡ ದೊಡ್ಡ ಗೈಗಂಟಿಕ್ ಆಗಿರುವಂಥ ಪೀಸು ಇವರೇ ಕಟ್ ಮಾಡಿ ಇಲ್ಲೇ ಮಾಡುವಂಥದ್ದು. ಫಸ್ಟು ಬೇಯಿಸ್ಕೊಂಡ್ಬಿಡ್ತಾರೆ, ಅದಾದಮೇಲೆ ನೀಟಾಗಿ ಒಗ್ಗರಣೆ ಹಾಕಿ ಫ್ರೈ ಮಾಡಿ ಕೊಡುವಂಥದ್ದು. ಈ ಮೀಟ್ ಸ್ವಲ್ಪ ಹಾರ್ಡಿದೆ ಅನಿಸ್ತಾ ಇದೆ. ಮೀಟ್ ಸ್ವಲ್ಪ ಹಾರ್ಡ್ ಅನ್ಸುತ್ತೆ, ಬಟ್ ನಾಟಿ ಕೋಳಿ ಅಲ್ಲ, ಬೆಂದೋಗಿರುತ್ತೆ. ಬಟ್ ಪೀಸ್ನ ಬ್ರೇಕ್ ಮಾಡೋಕ್ಕಾಗಲ್ಲ, ಆ ಲೆವೆಲ್ಗೆ ಹಾರ್ಡ್ ಆಗಿರುತ್ತೆ. ಚೆನ್ನಾಗಿದೆ. ಲಿಟ್ರಲ್ ಆಗಿ ಬಿಸಿ ಬಿಸಿ ತಿಂತೀನಿ ಅನ್ಕೊಳ್ಳಿ, ಸೂಪರ್ ಇರುತ್ತೆ. ಆ ಒಂದು ಮಸಾಲ ಫ್ಲೇವರ್ ಜೊತೆಗೆ ಹಾರಾಗ್ಬಿಟ್ರೆ ನಾಟಿ ಕೋಳಿ ಲೈಟಾಗಿ ಒಂದು ಫ್ಲೇವರ್ನ ಟೇಸ್ಟ್ ಮಾಡಿಬಿಡುತ್ತೆ. ಮೂಳೆ ಗುರು, ನಾಟಿ ಕೋಳಿ ಅಂದ್ರೇ ಮೂಳೆ. ಚೆನ್ನಾಗಿದೆ. ಜಾಸ್ತಿ ಈರುಳ್ಳಿ, ಚಿಕ್ಕ ಈರುಳ್ಳಿ ಎಲ್ಲ ಯೂಸ್ ಮಾಡ್ತಾರೆ. ಜಾಸ್ತಿ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿ ಕೊಡುವಂಥದ್ದು. ಒಂದು 3-4 ಐಟಮ್ ಸಿಕ್ಬಿಡುತ್ತೆ. 1 kg ಕೋಳಿ ತಗೊಂಡ್ರೆ ಸೂಪ್ ಬರುತ್ತೆ. ಈ ಒಂದು ಉಪ್ಪು ಕರಿ ಅಂದ್ರೆ ಉರುಬಾಡ ಬರುತ್ತೆ. ಅದಾದ್ಮೇಲೆ ಒಂದು ಗ್ರೇವಿ ಟೈಪಲ್ಲಿ ಬರುತ್ತೆ. ಈಗ ನಾವು ಇದನ್ನ ಸೈಡ್ಗೆ ಇಟ್ಟು ಯಾವ್ದನ್ನ ಟ್ರೈ ಮಾಡೋಣ. ಮೇನ್ ಕೋರ್ಸ್ ಬರೋಣ. ಮುದ್ದೆ ಜೊತೆಗೆ ಗ್ರೇವಿ ಇಲ್ಲಿದೆ, ಇಲ್ಲಿ ಗ್ರೇವಿ ಇದೆ. ಈ ಗ್ರೇವಿ ಜೊತೆಗೆ ಟ್ರೈ ಮಾಡುವ. ಒಂದು ತಿಕ್ಕ ಗ್ರೇವಿ, ಆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಕೂಡ ಕೊಡುವಂಥದ್ದು. ಇದು ನಾವು ಕೇಳಿ ಮಾಡಿಸ್ಕೋಬೋದು. ಹಂಗೆ ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆಹಾ, ಆ ಮಸಾಲ ಅರೋಮ ಅಂತೂ ಮುಖ್ಯ ಪಟ್ಟಂತ ಹೊಡಿಯುತ್ತೆ. ಹಂಗೆ ಮಡಿಕೆನ ಸೈಡ್ಗಿಟ್ಟು ಒಂದು ಮುದ್ದೆ ಬಿಸಿ ಬಿಸಿಯಾಗಿ ತಂದು ಕೊಡ್ತಾರೆ. ಬಟ್ ನಮ್ಮ ಕರ್ಮ ಏನು ಮಾಡ್ತೀರಾ, ಮುದ್ದೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕಾಗಲ್ಲ. ಇದರಲ್ಲಿ ಪೀಸು ಚೆನ್ನಾಗಿದೆ. ನಾಟಿ ಕೋಳಿ ಎಲ್ಲ ಮೂಳೆ ಮುದ್ದೆ ಮುರ್ಕೊಂಡು ಹಂಗೆ ಗ್ರೇವಿ ಡಿಪ್ ಹೊಡೆದು ಆ ತಿಕ್ಕ ಗ್ರೇವಿ ನೋಡ್ತಾ ಇರೋ ಅಷ್ಟು ಟೆಂಪ್ಟಿಂಗ್ ಆಗಿದೆ. ಒಂದು ಬೈಟ್. ಒಂದು ಒಳ್ಳೆ ಚಿಕನ್ ಮಸಾಲ ಅಂತಲೇ ಹೇಳ್ಬೋದು. ಮಸಾಲ ಬೂಸ್ಟ್ ಅಂತೂ ಇಷ್ಟು ಐಟಮ್ ತಿನ್ನಲ್ಲ, ಪ್ರತಿಯೊಂದು ಐಟಮು ಡ್ರೈ. ಈ ಐಟಮ್ ಅಂತೂ ಮಸಾಲ ಬ್ಲಾಸ್ಟ್ ಅಂತಲೇ ಹೇಳ್ಬೋದು. ಆ ಸ್ಪೈಸಿನೆಸ್ ಕೂಡ ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ. ಆ ಮುದ್ದೆಗಂತ ಒಂದು ತಿಕ್ಕ ಗ್ರೇವಿ ಇಟ್ಕೊಂಡಿರುತ್ತಲ್ಲ, ಆ ಗಂಟಲಲ್ಲಿ ಹಿಡಿಬೇಕಾದ್ರೆ ಒಂದು ಖಾರ ಜೊತೆಗೆ ಒಂದು ಬೆಸ್ಟ್ ಟೇಸ್ಟ್ ಇದೆ. ಸಖತ್ತಾಗಿದೆ. ಒಂದು ಒಳ್ಳೆ ಮಸಾಲ ಭರಿತವಾಗಿರುವಂಥ ಒಂದು ನಾಟಿ ಕೋಳಿ ಇದೆ. ಪೀಸ್ ಅಂತೂ ನಾಟಿ ಕೋಳಿಲಿ ಹುಡುಕಿ ತಿನ್ಬೇಕು. ಎಲ್ಲ ಹಾರ್ಡ್ ಇರುತ್ತೆ, ಜೊತೆಗೆ ಆ ಫ್ಲೆಶೇ ಸಿಗಲ್ಲ, ಕಂಪ್ಲೀಟಾಗಿ ಮೂಳೆನೇ ಸಿಗುತ್ತೆ. ನಾಟಿ ಕೋಳಿಲಿ ಒಂದೇ ಒಂದು ಡಿಸಡ್ವಾಂಟೇಜ್ ಅಂದರೆ ತಿನ್ನೋಕೆ ಚೆನ್ನಾಗಿರುತ್ತೆ, ಬಟ್ ಪೀಸೇ ಸಿಗಲ್ಲ. ಇದರಲ್ಲಂತೂ ಪೀಸು ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ. ಜೊತೆಗೆ ಆ ಒಂದು ಮಸಾಲ ಅಂತೂ ಒಳಗಡೆವರೆಗೂ ಇಳಿದಿರುತ್ತೆ. ತಿಂತ ಒಂದು ಮಸಾಲ ಬ್ಲಾಸ್ಟ್ ಒಂದಿಗೆ ಒಂದು ಪೀಸ್ ಅಂತೂ ಜ್ಯೂಸಿಯಾಗಿ ಸಖತ್ತಾಗಿದೆ. ತಿನ್ಬೇಕಾದ್ರೆ ಒಂದು ಬೈಟಲ್ಲೇ ಫಸ್ಟ್ ಬೈಟಲ್ಲೇ ಒಳಗಡೆ ಇರುವಂಥ ಮಸಾಲ ಆಚೆ ಬರುತ್ತೆ ಗೊತ್ತಾ, ಜ್ಯೂಸಿನೆಸ್ ಔಟ್ ಆಗುತ್ತೆ ಗೊತ್ತಾ. ಮುದ್ದೆಗಂತೂ ಒಳ್ಳೆ ಕಾಂಬೋ, ಸೂಪರ್ ಆಗಿದೆ. ಬೋಟಿ ಮಸಾಲ, ಇದು ಕೂಡ ಒಂದು ತಿಕ್ಕ ಕನ್ಸಿಸ್ಟೆನ್ಸಿ ಇರುವಂಥ ಒಂದು ಗ್ರೇವಿ. ಆಹಾ, ಆ ಬೋಟಿ ಅಂತೂ ಪ್ರಾಪರಾಗಿ ಕುಕ್ ಆಗಿದೆ ಅನ್ನಿಸ್ತಾ ಇದೆ. ಆ ಒಂದು ಸಾಫ್ಟ್ ಟಚಲ್ಲೇ ಗೊತ್ತಾಗ್ತಾ ಇದೆ. ಒಂದು ಮಸಾಲ ಬೂಸ್ಟ್ ಜೊತೆಗೆ ಒಂದು ಬೈಟ್. ಒಂದು ಬ್ರಾಂಡ್ ಮಸಾಲ, ಸ್ಪೈಸಿನೆಸ್ ಜಾಸ್ತಿ ಇಲ್ಲ, ಬಟ್ ತಿಕ್ಕ ಗ್ರೇವಿ. ನೀಟಾಗಿ ಆ ಒಂದು ಮೀಟ್ ಹಿಡಿದಿರುತ್ತೆ. ಆ ಒಂದು ಮೀಟದು ಇದ್ರ ಫ್ಲೇವರ್ ಬರುತ್ತೆ ಗೊತ್ತಾ, ಸ್ಮೆಲ್ಲು, ಒಂದು ರಾ ಸ್ಮೆಲ್ಲು, ಅದು ಕಂಪ್ಲೀಟ್ ಆಗಿಲ್ಲ. ನೀಟಾಗಿ ಕುಕ್ ಮಾಡಿಬಿಟ್ಟಿದ್ದಾರೆ. ಜೊತೆಗೆ ಆ ಒಂದು ಗ್ರೇವಿ ಒಳಗಡೆ ಇರುವಂಥ ಪೀಸ್ಗಳನ್ನ ಇಟ್ಕೊಂಡಿರುತ್ತೆ. ತಿಂತ ಹೇಳ್ದಂಗೆ ಜ್ಯೂಸಿ ಔಟಾಗಿ ಒಂದು ಸಖತ್ತಾಗಿರುವಂಥ ಟೇಸ್ಟ್ ಇದೆ. ಬಿಸಿ ಬಿಸಿ ತಿಂದಿರೋಂಥ ಇನ್ನೂ ಸಖತ್ತಾಗಿರುತ್ತೆ. ಎಲ್ಲ ಐಟಮ್ನು ಕೂಡ ಬಂದರೆ ಬಿಸಿ ಬಿಸಿಯಾಗಿ ಮಾಡಿಸ್ಕೊಂಡು ಬಿಸಿ ಬಿಸಿ ಆಗ್ತೀನಿ. ಬಿಕಾಸ್ ನಾವು ಶೂಟ್ ಮಾಡಿ ಐಟಮ್ನ ಟೇಸ್ಟ್ ಮಾಡೋದು ಎಲ್ಲ ಆರೋಗ್ಯ ಇರುತ್ತೆ. ಅದೇ ನಮ್ಮ ಒಂದು ಕರ್ಮ ಅಂತಲೇ ಹೇಳ್ಬೋದು. ಒಂದು ತಿಕ್ಕ ಗ್ರೇವಿಲಿ ಮುದ್ದೆ ಹಾಕ್ತಿದ್ದಂಗೆ ಮುದ್ದೆ ಕಂಪ್ಲೀಟಾಗಿ ಮರ್ಜ್ ಆಗ್ಬಿಡುತ್ತೆ. ಒಂದು ಕಂಪ್ಲೀಟ್ ಮುದ್ದೆ ಜೊತೆಗೆ ಮಸಾಲ ಬಾಂಬ್ ಅಂತಲೇ ಹೇಳ್ಬೋದು. ಮುದ್ದೆಗಂತೂ ಒಳ್ಳೆ ಕಾಂಬೋ. ನಾಟಿ ಮಸಾಲ ಅಲ್ಲ, ನೀಟಾಗಿ ಒಂದು ಮಸಾಲ ಕೋಟಾಗಿ ಸೂಪರ್ ಟೇಸ್ಟ್ ಇದೆ. ಬೋಟಿ ಮುದ್ದೆ ಅಂತೂ ಅಲ್ಟಿ ಕಾಂಬೋ. ಬಂದರೆ ಪಕ್ಕ ಟು ಪಕ್ಕ ಟ್ರೈ ಮಾಡಿ. ನಾಟಿ ಕೋಳಿ ಗ್ರೇವಿನೂ ಚೆನ್ನಾಗಿತ್ತು. ನಾಟಿ ಕೋಳಿ ಅದು ಇದು ಕೊಡ್ತಾರೆ ಮಸಾಲೆ ಗೊತ್ತಾ, ಅದು ಕೂಡ ಚೆನ್ನಾಗಿತ್ತು. ಬೋಟಿ ಅಂತೂ ಅದಕ್ಕೆ ಡಾಮಿನೇಟ್ ಮಾಡ್ತಾ ಇದೆ. ಒಂದು ಚಿಂದಿ ಟೇಸ್ಟು ಸಕ್ಕತ್ತಾಗಿದೆ ಗುರು. ತಿಂತಾ ಇದ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ. ರೈಸ್ ಜೊತೆಗೆ ಚಿಕನ್ ಮಸಾಲ, ಒಂದು ತಿಕ್ಕು ಗ್ರೇವಿಯಲ್ಲಿರುವಂಥ ಒಂದು ಮಸಾಲ. ಇದು ಬ್ರಾಯ್ಲರ್ ಅನ್ಕೊತೀನಿ. ಎಸ್, ಬ್ರಾಯ್ಲರ್ ಕೋಳಿ. ಅದು ಪೀಸ್ ಅಂತೂ ಪ್ರಾಪರಾಗಿ ಕುಕ್ ಮಾಡಿದ್ದಾರೆ. ಇದಂತೂ ನನಗೆ ಸ್ವಲ್ಪ ಗ್ರೇವಿ
ಮೇಲ್ಗಡೆ ಒಂದೆರಡು ಪೀಸ್ ಇಟ್ಬಿಟ್ಟು ಹಂಗೆ ಸೈಡ್ಗಿಟ್ಟು ನೀಟಾಗಿ ಮಿಕ್ಸ್ ಹೊಡೆದು ಒಂದು ಬೈಟ್ ಮಾಡೋಣ. ಹೌದಾ, ಒಂದೊಳ್ಳೆ ಗ್ರೇವಿ. ಹೇಳಿದ್ನಲ್ಲ, ಸ್ಪೈಸಿನೆಸ್ ಸ್ವಲ್ಪ ಕಮ್ಮಿ, ಬಟ್ ಮಸಾಲ ಅಂತೂ ಹೆವಿಯಾಗಿರುತ್ತೆ. ಪ್ರತಿಯೊಂದು ಕಾಳಿಗೂ ಒಂದು ಮಸಾಲ ಕೊಟ್ಟಿರುತ್ತೆ, ಒಳ್ಳೆ ಮಸಾಲ. ಚಿಕನ್ ಮಸಾಲ. ನಾಟಿ ಕೋಳಿನೂ ಟ್ರೈ ಮಾಡ್ಬೋದು. ಸ್ವಲ್ಪ ಜನ ನಾಟಿ ಕೋಳಿ ತಿನ್ನಲ್ಲ, ಸ್ವಲ್ಪ ಜನ ಬ್ರಾಯ್ಲರ್ ಕೋಳಿ ತಿನ್ನಲ್ಲ. ನಾಟಿ ಕೋಳಿ ತಿಂದಿದವ್ರಿಗೆ ಬ್ರಾಯ್ಲರ್ ಕೋಳಿ, ಬ್ರಾಯ್ಲರ್ ಕೋಳಿ ತಿಂದಿದವ್ರಿಗೆ ನಾಟಿ ಕೋಳಿ, ಇವೆರಡೂ ತಿಂದಿರೋರಿಗೆ ಡಕ್ಕು ಕೂಡ ಸಿಗುತ್ತೆ. ಅದು ಕೂಡ ಫ್ರೆಶ್ ಆಗಿ ಮಾಡಿಕೊಡ್ತಾರೆ. ಸಾಂಬಾರ್ ಟೈಪಲ್ಲಿ ಮಾಡಿಕೊಡ್ತಾರೆ, ಬಿಟ್ಟರೆ ಡ್ರೈ ಟೈಪಲ್ಲೂ ಮಾಡಿಕೊಡ್ತಾರೆ. ಒಂದೊಳ್ಳೆ ಚಿಕನ್ ಮಸಾಲ. ಮುದ್ದೆ ಜೊತೆ ಕೂಡ ಸೂಪರ್ ಆಗಿರುತ್ತೆ, ರೈಸ್ ಜೊತೆ ಕೂಡ ಚೆನ್ನಾಗಿದೆ. ಹಂಗೆ ಲೈಟಾಗಿ ಪೀಸ್ನ ಮಿಕ್ಸ್ ಹೊಡೆದು ಒಂದು ಬೈಟ್ ಮಾಡಿ ನಮ್ಮ ಒಂದು ಐಟಮ್ ಡಕ್. ನಾನು ಲಾಸ್ಟ್ ಟೈಮು ಈ ರೋಡನ್ನು ಒಂದು ಜಾಗದಲ್ಲಿ ಟ್ರೈ ಮಾಡಿದ್ದೆ, ರೀಸೆಂಟಾಗಿ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ ಕೂಡ ಕೆಳಗಡೆ ಮೇಲ್ಗಡೆ ಟಾಪಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೂಪರ್ ಆಗಿತ್ತು ಅಲ್ಲಿ. ಇಲ್ಲಿ ಯಾವ ಥರ ಮಾಡಿದಾರೋ ಟ್ರೈ ಮಾಡೋಣ. ಪ್ರತಿಯೊಂದು ಐಟಮು ಮಡಿಕೆಯಲ್ಲಿ ಕೊಡ್ತಾರೆ. ಫುಲ್ ಆಗಿದ್ರೇ ಮಡಿಕೆ ಒಂದು ಸ್ವಲ್ಪ ಹೆವಿ ಟೆಂಪ್ಟ್ ಆಗಿರುತ್ತೆ. ನಾವು ಆರ್ಡರ್ ಮಾಡಿದ್ರೆ ಕಮ್ಮಿ ಕ್ವಾಂಟಿಟಿ. ಪೀಸ್ ಅಂತೂ ಚಿಕ್ಕ ಚಿಕ್ಕ ಪೀಸ್, ಪುಟಾಣಿ ಪೀಸ್ ಗುರು. ಈ ಡಕ್ ಗ್ರೇವಿ ಅಂದರೆ ಡಕ್ ಪೀಸ್ ಇದೆಯಲ್ಲ, ಇದು ನಾಟಿ ಕೋಳಿಗಿಂತ ಗಟ್ಟಿ ಇರುತ್ತೆ. ಇದು ಈ ಥರ ಡ್ರೈ ಮಾಡ್ಕೊಂಡು ತಿನ್ನೋದಕ್ಕಿಂತ ನನ್ನ ಪ್ರಕಾರ ಒಂದು ಒಳ್ಳೆ ಸೂಪ್ ಥರ ಗ್ರೇವಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಕಿತ್ಕೊಂಡು ಹೋಗಿರುತ್ತೆ ಗುರು, ಆ ಲೆವೆಲ್ಗೆ ಟೇಸ್ಟಿಯಾಗಿರುತ್ತೆ. ಬೇಯಿಸ್ಬೇಕಾದ್ರೆ ನೀಟಾಗಿ ಎಲ್ಲ ಸ್ಪೈಸಸ್ನ ಹಾಕಿರ್ತಾರಲ್ಲ, ಅದು ನೀಟಾಗಿ ಪೀಸಲ್ಲಿ ಇಳಿದಿರುತ್ತೆ. ಅದಾದಮೇಲೆ ಮತ್ತೆ ಒಂದು ಫ್ರೈ ಥರ ಮಾಡ್ತಾರೆ. ಫ್ರೈ ಥರ ಮಾಡಿ ಅಂದರೆ ಬೆಂದಿರುವಂಥ ಪೀಸ್ನ ಫ್ರೈ ಮಾಡಿ ಮತ್ತೆ ಮಸಾಲ ಹಾಕ್ಕೊಡುವಂಥದ್ದು. ಇಲ್ಲಿ ನಿಮಗೆ ಡಾಮಿನೇಟ್ ಮಾಡೋದು ಆ ಒಂದು ಒಗ್ಗರಣೆ ಹಾಕಿರ್ತಾರಲ್ಲ, ಒಗ್ಗರಣೆ ಫ್ಲೇವರ್ ಡಾಮಿನೇಟ್ ಮಾಡುತ್ತೆ. ಒಂದೊಳ್ಳೆ ಉರ್ಬಾಡು, ಡಕ್ ಉರ್ಬಾಡು ಅಂತಲೇ ಹೇಳ್ಬೋದು. ಇದರಲ್ಲಾಗಲಿ ನಾಟಿ ಕೋಳಿಲಾಗಲಿ ನಾನು ಪದೇ ಹೇಳ್ತಾ ಇದ್ದೀನಿ, ಪೀಸ್ ಹುಡ್ಕೋಕ್ಕಾಗಲ್ಲ, ಬರೀ ಮೊಳೆನೇ ಸಿಗುತ್ತೆ. ಅಲ್ಲ, ಅಷ್ಟೊಂದು ಬೈಟ್. ಎಲ್ಲ ಐಟಮು ತಿಂದು ಖಾಲಿ ಮಾಡೋದಲ್ಲೇ ಹೆವಿನೇ ಆಗೋಯ್ತು. ಇನ್ನೂ ಬೇಜಾನ್ ಐಟಮ್ ಇದೆ. ಕಬಾಬ್ ಇದೆ, ಇಲ್ಲಿ ಚಿಕನ್ ಫ್ರೈ ಏನೋ ಕೊಟ್ಟಿದ್ದಾರೆ, ತಲೆ ಮಾಂಸ ಇದೆ, ವೆಜ್ಜಲ್ಲಿ ಬೇಜಾನ್ ಐಟಮ್ ಇದೆ. ಯಾವ ಐಟಮ್ನು ಟ್ರೈ ಮಾಡೋಕ್ಕೆ ಹೆಪಟೈಟ್ ಇಲ್ಲ. ಇಲ್ಲಿ ನಿಮಗೆ ವೆಜ್ಜು, ನಾನ್ ವೆಜ್ಜು, ಚಿಕನ್ನು, ಮಟನ್ನು ಮತ್ತು ಡಕ್ಕು ಈ ಎಲ್ಲ ಐಟಮು ಸಿಗುತ್ತೆ. ಫ್ಯಾಮಿಲಿ ಕೂಡ ಬರ್ಬೋದು, ಜಸ್ಟ್ ನಾರ್ಮಲ್ ಕ್ರೌಡ್ ಅಲ್ಲ, ಫ್ಯಾಮಿಲಿ ಕೂಡ ಬರ್ಬೋದು. ಅವ್ರಿಗೆ ಸಪ್ರೇಟಾಗಿ ಹಟ್ಟು ಸಪ್ರೇಟ್ ಹಟ್ಟಿದೆ, ಫ್ಯಾಮಿಲಿ ಕೂಡ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ಬೋದು. ಅದು ಬಿಟ್ಟರೆ ಈ ಸ್ವಲ್ಪ ಮದ್ಯಪಾನ ಮಾಡೋ ಮದ್ಯಪ್ರಿಯರಿಗೆ ಅದು ಕೂಡ ವ್ಯವಸ್ಥೆ ಇರುತ್ತೆ. ಇಲ್ಲಿ ಪಾರ್ಟಿಯಲ್ಲಿದೆ, ಈ ಬರ್ತ್ಡೇ ಪಾರ್ಟಿ, ನ್ಯೂ ಇಯರ್ ಪಾರ್ಟಿ, ಚಿಕ್ಕದಾಗಿ ಏನಾದ್ರು ಪಾರ್ಟಿ ಮಾಡ್ಕೊಂಡು ತಿನ್ನಂದ್ರೆ ಅದು ಕೂಡ ಮಾಡ್ಕೋಬೋದು. ಇದು ಕನಕಪುರ, ಅಂದರೆ ಕನಕಪುರ ರೋಡು ಮತ್ತು ಈ ಆನೆಕಲ್ಲು ಎರಡನ್ನೂ ಕನೆಕ್ಟ್ ಮಾಡೋಂಥ ಒಂದು ಹೈವೇ. ಈ ರೋಡ್ ಹೆಸರೇನು? ಆರೋಹಳ್ಳಿ ಮೇನ್ ರೋಡಾ? ಅದೇ ಆನೆಕಲ್ಲಿಂದ ಆರೋಹಳ್ಳಿಗೆ ಹೋಗುವಂಥ ಒಂದು ಮೇನ್ ರೋಡು. ಒಂದು ನೇಚರ್ ಗುರು, ಸುತ್ತ ಆ ಕಡೆ ಫಾರೆಸ್ಟ್ ಇದೆ, ಈ ಕಡೆ ಜಮೀನಿದೆ, ರೋಡ್ ಇದೆ, ಒಂದು ಪೀಸ್ ಆಗಿರುತ್ತೆ, ಒಂದು ಆಂಬಿಯನ್ಸು. ಈ ಥರ ಒಂದು ಜಾಗದಲ್ಲಿ ಬಂದು ಒಂದು 3-4 ಅವರು ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದೊಳ್ಳೆ ಊಟ ಮಾಡ್ಕೊಂಡು ಹೋಗೋಕ್ಕೆ, ನಾಟಿ ಕೋಳಿ ಟ್ರೈ ಮಾಡೋಕ್ಕೆ ಒಳ್ಳೆ ಜಾಗ ಅಂತಲೇ ಹೇಳ್ತೀನಿ. ಫ್ರೆಂಡ್ಸ್ ಜೊತೆಗೆ ಔಟಿಂಗ್ ಹೋಗ್ಬೇಕು, ಬೆಂಗಳೂರಲ್ಲಿರೋರು ಒಂದೊಳ್ಳೆ ಆಚೆ ಹೋಗಿ ಒಂದೊಳ್ಳೆ ಊಟ ಮಾಡ್ಕೊಂಬರ್ಬೇಕು, ನಾಟಿ ಕೋಳಿ ಊಟ ಮಾಡ್ಕೊಬರ್ಬೇಕಂದ್ರೆ ಇಲ್ಲಿ ಬರ್ಬೋದು. ಅದಲ್ಲದೆ ಡಕ್ಕು ಎಕ್ಸಾಟಿಕ್ ಫುಡ್ಸು, ಡಕ್ನ ಟ್ರೈ ಮಾಡ್ತೀನಿ ಅಂದರೆ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಅನ್ಕೊತೀನಿ. ಇಲ್ಲಿ ಬಂದರೆ ಡಕ್ ಕೂಡ ಸಿಗುತ್ತೆ. ಚಿಕನ್ ಪೆಪ್ಪರ್ ಡ್ರೈ ತಿಂತಾನೆ ಮಾತು ಮುಗಿಸ್ಬಿಟ್ಟೆ. ಇದ್ರಂತೂ ಒಂದು ಪೆಪ್ಪರ್ ಘಾಟು ಜಾಸ್ತಿ ಗೊತ್ತಾಗುತ್ತೆ. ಹೆವಿ ಕ್ವಾಂಟಿಟಿ ಕೊಟ್ಟಿದ್ರು. ನಾನೇ ಬೇಡ ಸರ್ ಆಫ್ ಕೊಡಿ ಅಂತ ಆಫ್ ಇಸ್ಕೊಂಡಿದ್ದೀನಿ. ಕಂಪ್ಲೀಟ್ ತಿಂದು ಮುಗಿಸೋದ್ರಲ್ಲೇ ಹೆವಿ ಆಗಿಬಿಡುತ್ತೆ ಗುರು. ಲಾಸ್ಟ್ ಐಟಮು ಇದನ್ನ ಕುಡಿಬೇಕು. ಕುಡಿಯೋದ ಇದು ರೈಸ್ಗೆ ಹಾಕೊಳ್ಳೋದ, ಮಜ್ಜಿಗೆ ಕುಡಿಯೋದ, ಮೊಸರು ಒಗ್ಗರಣೆ ಇದನ್ನ ಕುಡಿಯೋದಂತೆ. ಹಂಗೆ ಸ್ವಲ್ಪ ಲೋಟ್ಗೆ ಹಾಕೊಳ್ಳೋಣ. ಹಂಗೆ ಮಿಕ್ಸ್ ಹೊಡೆದು, ಆಹಾ, ಜಾಸ್ತಿ ಸ್ಪೈಸಸ್ ಹಾಕ್ಬಿಟ್ಟಿದ್ದಾರೆ. ಅಯ್ಯೋ ಚೆಲ್ಲೋಯ್ತು ಗುರು. ಮಡಿಕೆಯಿಂದ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದೇ ಕಷ್ಟ. ಎಲ್ಲ ತಿಂದು ಲಾಸ್ಟಲ್ಲಿ ಫಿನಿಶಿಗೆ ಮಜ್ಜಿಗೆ ಕುಡಿದ್ಬಿಟ್ಟು ಹೋದರೆ ಒಂದು ತಂಪಾಗುತ್ತೆ ಬಾಡಿ. ತಂಪಿಗೋಸ್ಕರ ಮಜ್ಜಿಗೆ ಅಂತ ಎಕ್ಸ್ಟ್ರಾ ಕೊಡ್ತಾರೆ. ನೀವು ಚಿಕನ್ ತೊಗೊಂಡ್ರೆ ಸಾಕು, 1 kgಗೆ 1000 ರೂಪಾಯಿ. ಅದು 1.5 kg ಬಂದರೆ 1 ಗ್ರಾಮ್ಗೆ, ಅಂದರೆ ಒಂದು 100 ಗ್ರಾಮ್ಗೆ 100 ರೂಪಾಯಿ ಅನ್ನೋ ಥರ ಬರುತ್ತೆ. 1 kg ತೊಗೊಂಡ್ರೆ 1000 ರೂಪಾಯಿ, 1.5 kg ತೊಗೊಂಡ್ರೆ 1500 ರೂಪಾಯಿ ಆಗುತ್ತೆ. ಡಕ್ಕು ಕೂಡ ಅದೇ ರೇಂಜಿಗೆ ಬರುವಂಥದ್ದು. ಮಟನ್ ಪ್ರೈಸಸ್ ನಂಗೆ ಗೊತ್ತಿಲ್ಲ, ಅವ್ರನ್ನ ಕೇಳ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಬಂದರೆ ಚಿಕನ್ನು, ನಾಟಿ ಕೋಳಿ, ಎಸ್ಪೆಷಲಿ ನಾಟಿ ಕೋಳಿ, ಡಕ್ಕು, ಮಟನ್ನು ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು. ಬಂದರೆ ನಾಟಿ ಕೋಳಿ ಟ್ರೈ ಮಾಡಿ, ಡಕ್ ಟ್ರೈ ಮಾಡಿ.
ಮಟನ್ ಐಟಮ್ ಕೂಡ ತುಂಬ ಚೆನ್ನಾಗಿದೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಡೀಟೇಲು ಟೈಮಿಂಗು ಪ್ರತಿಯೊಂದು ಕೂಡ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ. ಸೊ ನಾನು ಕೂಡ ಎಲ್ಲ ಒಂದು ಲೈಟಾಗಿ ಒಂದು ಬೈಟ್ ಮಾಡ್ಕೊಂಡು ಹೊರಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.